ದೊಡ್ಡಮನೆ ಸಂಸಾರದ ಗುಟ್ಟು ಈಗ ಬೀದಿಗೆ ಬಂದಿದೆ. ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಅವರ ಪತ್ನಿ ಶ್ರೀದೇವಿಯ ಸಾಂಸಾರಿಕ ಜೀವನ ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬಂದಿದೆ. ಬಟ್ ಬಹಳ ಕಹಿಯಾಗಿ ಮುಗಿತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ನಟ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಏರ್ಪಟ್ಟಿದೆ. ವಿಚ್ಛೇದನ ಕೋರಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಹೆಂಡತಿಯಿಂದ ನನಗೆ ಮಾನಸಿಕ ಕಿರುಕುಳ ಅನ್ನೋದು ಯುವ ಆರೋಪ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಅದನ್ನ ಅವರ ವಕೀಲರು ಉಲ್ಲೇಖಿಸಿದ್ದಾರೆ. ಅಗೌರವ, ಮಾನಸಿಕ ಕ್ರೌರ್ಯ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಡಿವೋರ್ಸ್ನ ಪೆಟಿಷನ್ ಇದೆಯಲ್ಲ, ಅದರಲ್ಲಿ ಇದನ್ನೆಲ್ಲ ಉಲ್ಲೇಖಿಸಲಾಗಿದೆ. ಇತ್ತ ಶ್ರೀದೇವಿಯಿಂದ ಯುವರಾಜ್ ಮೇಲೆ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಅವ್ರು ಹೇಳ್ತಿರೋದು ಕುಟುಂಬದ ಜೊತೆ ಸೇರಿಕೊಂಡು ನನಗೆ ಅನ್ಯಾಯ ಮಾಡಿದ್ದಾರೆ ಅವರು ಅಂತ. ಅಮೆರಿಕದಲ್ಲಿರುವಂತಹ ಶ್ರೀದೇವಿಯವರು ಲೀಗಲ್ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯುವ ನಡವಳಿಕೆಯಿಂದ ನನಗೆ ಆಘಾತ ಹಾಗೂ ದುಃಖವಾಗಿದೆ ಅಂತ ಶ್ರೀದೇವಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಹಾಗೆ ಮಾನಸಿಕವಾಗಿ ನಾನು ಬಹಳ ಕಿರುಕುಳವನ್ನು ಅನುಭವಿಸಿದ್ದೀನಿ ಅನ್ನೋದು ಶ್ರೀದೇವಿ ಅವರು ವರ್ಜನ್. ಕುಟುಂಬದ ಜೊತೆ ಸೇರಿಕೊಂಡು ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕೂಡ ಅವರು ಆರೋಪ ಮಾಡಿದ್ದಾರೆ. ಮಾನಸಿಕ ಕಿರುಕುಳ, ಹಣಕಾಸಿನ ಕಿರುಕುಳ, ದೈಹಿಕ ಕಿರುಕುಳವನ್ನು ಕೂಡ ಕೊಟ್ಟಿದ್ದವರು. ಅವರು ನಿಂದನೆ, ಅಪಮಾನವನ್ನು ನಾನು ಯುವ ಕಾರಣಕ್ಕೋಸ್ಕರ ಅನುಭವಿಸಿದ್ದೀನಿ ಅನ್ನೋದು ಕೂಡ ಅವ್ರ ಮಾತು. ಇಷ್ಟು ಮಾತ್ರ ಅಲ್ಲ, ಬಹಳ ಸೀರಿಯಸ್ ಅಲಿಗೇಷನ್ ಇದು. ಸಹನಟಿ ಜೊತೆಗೆ ಸಂಬಂಧ ಇದೆ ಅಂತ ಒಬ್ಬರ ಹೆಸರನ್ನ ಕೂಡ ಕೋಟ್ ಮಾಡಿದ್ದಾರೆ ಅವರು. ಸಹನಟಿ ಜೊತೆಗೆ ಸ್ನೇಹಕ್ಕೆ ಮೀರಿದ ಸಂಬಂಧ ಇದೆ ಅಂತ ಹೇಳಿ ಹೆಸರನ್ನ ತೆಗೆದುಕೊಂಡಿದ್ದಾರೆ. 1 ವರ್ಷದಿಂದ ಸಹನಟಿ ಜೊತೆಗೆ ನಂಟಿದೆ. ಇದೇ ಕಾರಣಕ್ಕೆ ನಮ್ಮ ದಾಂಪತ್ಯ ಜೀವನ ಹಾಳಾಯಿತು, ಅವ್ರ ಕಾರಣಕ್ಕೆ ಅನ್ನೋದು ಅವ್ರ ಮಾತು. ಕಳೆದ ಡಿಸೆಂಬರ್ನಲ್ಲಿ ನನಗೆ ಈ ವಿಷಯ ಗೊತ್ತಾಗಿದೆ. 6 ಮಂತ್ಸ್ ಬ್ಯಾಕಿನೇ ಮನೆಯಿಂದ ನನ್ನನ್ನು ಹೊರಗೆ ಹಾಕಿದ್ದಾರೆ, ಬಲವಂತವಾಗಿ ಅಮೆರಿಕ ಕಳಿಸಿದ್ದಾರೆ ಅನ್ನೋದು ಕೂಡ ಶ್ರೀದೇವಿಯವರ ವರ್ಜನ್ ಆಗ್ತಾ ಇದೆ. ಯುವ ಮನೆಗೆ ಆ ಸಹನಟಿ ಬಂದು ಹೋಗ್ತಾಳೆ, ಮೋಸ ಮಾಡಿದ್ದಾನೆ, ನಂಬಿಕೆ ದ್ರೋಹವನ್ನು ಎಸಗಿದ್ದಾನೆ ಯುವ ಅನ್ನೋದು ಆರೋಪಗಳ ಸುರಿಮಳೆ. ಹಾಗೆ ಸಹನಟಿ ಜೊತೆಗೆ ಸಂಬಂಧ ಇದ್ದಿದ್ದಕ್ಕೆ ಇವತ್ತು ಈ ರೀತಿಯಾಗಿ ನನ್ನ ದಾಂಪತ್ಯ ಜೀವನ ಹಾಳಾಯಿತು ಅನ್ನೋದು ಕೂಡ ಅವ್ರ ಮಾತು. ಸಹನಟಿ ಜೊತೆಗೆ ಹೋಟೆಲ್ನಲ್ಲಿ ನನ್ನ ಕೈಯಲ್ಲೇ ಸಿಕ್ಕಿಬಿದ್ದಿದ್ದಾನೆ, ನಾನು ಯಾವುದೇ ಆರ್ಥಿಕ ನಷ್ಟವನ್ನ ಮಾಡಿಲ್ಲ ಅಂತ ಕೂಡ ಯುವಪರ ವಕೀಲರು ಮಾಡಿದಂತಹ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಹಣಕಾಸು ವಿಚಾರದಲ್ಲಿ ನಾನು ವಂಚಿಸಿಲ್ಲ, ಇನ್ಫ್ಯಾಕ್ಟ್ ನನ್ನ ಒಡವೆಗಳು ಈಗಲೂ ಯುವನ ಮನೆಯಲ್ಲೇ ಇದೆ ಅಂತ ಆರೋಪ ಮಾಡಿದ್ದಾರೆ. ಆ ಚಿನ್ನಾಭರಣಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ, ನಾನೇ ಅದನ್ನ ಅಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ, ಇನ್ನು 3 ಕೋಟಿ ಎಲ್ಲ ಏನು ಕತೆ ಅಂತ ಕೇಳಿದ್ದಾರೆ ಅವರು. ಸಹನಟಿಯ ಜೊತೆಗೆ ಸಂಬಂಧದಿಂದಾಗಿ ನನ್ನನ್ನು ಅವರು ದೂರ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಮೊದಲು ಲಾಸ್ನಲ್ಲಿತ್ತು ಅಂತೆಲ್ಲ ಗಂಭೀರವಾಗಿ ಉಲ್ಲೇಖಿಸಿದ್ದಾರೆ. ನಾನು ನನ್ನ ಪರಿಶ್ರಮದಿಂದ ಅದನ್ನು ಬೆಳೆಸಿದ್ದೀನಿ. ಅಂದರೆ ಇವತ್ತೇನು ಡಾಕ್ಟರ್ ರಾಜ್ಕುಮಾರ್ IAS IPS ಅಕಾಡೆಮಿ ಇದೆಯಲ್ಲ, ಸೊ ಅದನ್ನು ನಾನೇ ಬೆಳೆಸಿದ್ದು ಅಂತ ಇವ್ರ ಮಾತು. ನನ್ನ ಮೇಲೆ ಮಾಡಿರುವಂತಹ ಆರೋಪ ಸುಳ್ಳು. ಸಹನಟಿ ಜೊತೆಗೆ ಸಂಬಂಧದ ಕಾರಣಕ್ಕೋಸ್ಕರ ಅವ್ರ ಜೊತೆಗೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕಾಗಿತ್ತು, ಹೀಗಾಗಿ ನನಗೆ ಡಿವೋರ್ಸ್ ಕೊಡ್ತಾ ಇದ್ದಾರೆ. ಯುವನ ನಡವಳಿಕೆಯಿಂದ ನನಗೆ ಆಘಾತ ಹಾಗೂ ದುಃಖವಾಗಿದೆ, ಮಾನಸಿಕ ಕಿರುಕುಳವನ್ನು ಕೂಡ ನಾನು ಅನುಭವಿಸಿದ್ದೀನಿ ಅನ್ನೋದು ಶ್ರೀದೇವಿಯವರ ಮಾತಿನ ಸಾರಾಂಶ ಆಗ್ತಾ ಇದೆ. ಕುಟುಂಬ ಜೊತೆ ಸೇರಿ ನನಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಕೂಡ ಶ್ರೀದೇವಿಯವರ ಗಂಭೀರ ಆರೋಪ. ಇಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕಿರುಕುಳ ಕೊಟ್ಟಿದ್ದಾರೆ. ಕೇವಲ ಮಾನಸಿಕ ಕಿರುಕುಳ ಅಲ್ಲ, ಹಣಕಾಸಿನ ವಿಚಾರದಲ್ಲೂ ಕಿರುಕುಳ ಕೊಟ್ಟಿದ್ದಾರೆ, ದೈಹಿಕವಾಗಿ ಕೂಡ ಕಿರುಕುಳ ಕೊಟ್ಟಿದ್ದಾರೆ. ಆಮೇಲೆ ಪದೇ ಪದೇ ನಿಂದಿಸೋ ಕೆಲಸವನ್ನು ಮಾಡಿದ್ದಾರೆ, ಅಪಮಾನ ಮಾಡೋ ಕೆಲಸ ಮಾಡಿದ್ದಾರೆ, ಅಫೇರ್ ಇಟ್ಕೊಂಡಿದ್ರು, ಸಂಸಾರದಲ್ಲಿ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತಮ್ಮ ಒಳಗಿದ್ದಂತಹ ಬೇಗುದಿಯನ್ನು ಆಚೆ ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಧನು. ಈಗ ಶ್ರೀದೇವಿಯವರು ಮಾಡಿರುವಂತಹ ಗಂಭೀರ ಆರೋಪಗಳಿಗೆ ಏನಾದರೂ ಸಾಕ್ಷಿಗಳನ್ನ ಕೊಡೋ ಕೆಲಸ ಮಾಡ್ತಾರಾ? ಬಿಕಾಸ್ ಅವರ ಪರ ವಕೀಲರು ಒಂದು ಮಾತಾಡಿದ್ರೆ ಇವ್ರ ಪರ ವಕೀಲರು ಇನ್ನೊಂದು ಮಾತಾಡ್ತಾ ಇದ್ರು. ಒಂದು ಆರೋಪಕ್ಕೆ ಮತ್ತೊಂದು ಆರೋಪದ ಮೂಲಕ ಸ್ಪಷ್ಟನೆ ಕೊಡೋ ಕೆಲಸ ಮಾಡ್ತಾ ಇದ್ರು. ಸೊ ಸಾಕ್ಷಿಗಳನ್ನ ಇಲ್ಲಿ ತನಕ ಪಬ್ಲಿಕ್ ಡೊಮೈನಲ್ಲಿ ಬಿಡೋ ಕೆಲಸ ಮಾಡಿಲ್ಲ. ಅಫ್ಕೋರ್ಸ್ ಇಟ್ ಇಸ್ ಅ ಸೆನ್ಸಿಟಿವ್ ಇಶ್ಯೂ, ಬಟ್ ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಇವತ್ತು ಕೊಡ್ತಾರಾ? ಬಿಕಾಸ್ ಇದು ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ, ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನುವಂತಹ ಒಂದು ಪ್ರೆಡಿಕ್ಷನ್ ಇದೆ. ಸೊ ಏನೇನು ಮಾಹಿತಿ ಇದೆ, ಇವತ್ತಿನ ಏನೇನು ಬೆಳವಣಿಗೆ ಆಗ್ಬೋದು ಇವತ್ತು ಅಂತ? ಎಸ್ ಮಮತಾ, ಈಗಾಗಲೇ ದೊಡ್ಡಮನೆ ಯುವರಾಜ್ ಕುಮಾರ್ ಅವರ ದಾಂಪತ್ಯದಲ್ಲಿ ಬಿರುಕು ಉಂಟು ಮಾಡಿರೋದು ಸಹಜವಾಗಿ ಈಗ ಅವರ ಅಭಿಮಾನಿಗಳಿಗೆ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ನಿನ್ನೆ ಅಷ್ಟೇ ಅವರ ಒಂದು ವಕೀಲರು ಕೂಡ ಈಗ ಯುವರಾಜ್ ಕುಮಾರ್ ಅವರ ಪರ ವಕೀಲರು ಕೂಡ ಈಗ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು. ಅದರಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ಶ್ರೀದೇವಿ ಅವರ ಮೇಲೆ ಈಗ ಸಾಕಷ್ಟು ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು ಅವರ ಪರ ವಕೀಲರು. ಅವರ ಒಂದು ಏನು ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಏನು ಅಕಾಡೆಮಿ ಇತ್ತು, ಆ ಒಂದು ಅಕಾಡೆಮಿಯಲ್ಲಿ ಹಣದ ಒಂದು ದುರ್ಬಳಕೆ ಆಗಿದೆ. ಹಣ ಒಂದು 3 ಕೋಟಿ ಹಣ, ಅವರ ಸುಮಾರು 3 ಕೋಟಿ ಹಣ ಅವರ ಅಕೌಂಟಿಗೆ ವರ್ಗಾವಣೆ ಆಗಿದೆ ಅನ್ನೋದು ಒಂದು ಆರೋಪ ಮಾಡ್ತಾ ಇರತಕ್ಕಂಥದ್ದು. ಇತ್ತ ಶ್ರೀದೇವಿ ಅವರ ಪರ ವಕೀಲರು ಮತ್ತೆ ಶ್ರೀದೇವಿ ಅವರ ತಂದೆಯವರು ಕೂಡ ಈ ಒಂದು ಆರೋಪಕ್ಕೆ ಪ್ರತ್ಯಾರೋಪವಾಗಿ ಅವರು ಕೂಡ ಈಗ ಮಾತನಾಡಿರ್ತಕ್ಕಂಥದ್ದು. ನನ್ನ ಮಗಳು ಈಗಾಗ್ಲೇ ಏನಂದ್ರೆ ಯುವ ರಾಜ್ಕುಮಾರ್ ಅವ್ರನ್ನ ಮದುವೆ ಆದಾಗಿನಿಂದಲೂ ಕೂಡ ಕಿರುಕುಳಕ್ಕೆ ಒಳಗಾಗಿದ್ರು. ಅವರಿಂದ ಹಿಂಸೆಯನ್ನ ತಡೆದುಕೊಂಡು ಇಲ್ಲಿವರೆಗೂ ಕೂಡ ಅವರ ಒಂದು
ಕುಟುಂಬದ ಮರ್ಯಾದೆ ಮತ್ತು ಅವರ ಒಂದು ಗೌರವಕ್ಕಾಗಿ ಇಲ್ಲಿವರೆಗೂ ಅದೆಲ್ಲ ಒಂದು ನೋವನ್ನ ಸಹಿಸ್ಕೊಂಡಿದ್ರು. ನಮ್ಮ ಮಗಳ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರ ಒಂದು ಆರೋಪ. ಜೊತೆಗೆ ಇವೆಲ್ಲ ಬೆಳವಣಿಗೆ ನಂತರ ಈಗಾಗಲೇ ಶ್ರೀದೇವಿ ಅವರು ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅವರು ಕೂಡ ಈಗ ಒಂದು ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು. ಇಲ್ಲಿವರೆಗೂ ಆದಂತಹ ಒಂದು ಏನು ಇದು ನೋವು ಇತ್ತು, ಆ ನೋವನ್ನ ನಾನು ಆ ಕುಟುಂಬದ ಗೌರವಕ್ಕಾಗಿ, ಕುಟುಂಬದ ಒಂದು ಇದಕ್ಕಾಗಿ ನಾನು ಇಲ್ಲಿವರೆಗೂ ಸಹಿಸ್ಕೊಂಡಿದ್ದೆ. ಈಗ ಹೆಣ್ಣಿನ ಒಂದು ಚಾರಿತ್ರ್ಯ ವಧೆ ಆಗ್ತಾ ಇದೆ, ಆಮೇಲೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ನ್ಯಾಯ ಒಂದು ಏನು ಈ ಒಂದು ಸತ್ಯ ಮತ್ತು ನ್ಯಾಯಕ್ಕೆ ಜಯ ಸಿಗುತ್ತೆ ಅನ್ನೋದನ್ನ ನಂಬಿರ್ತೇನೆ ಅನ್ನೋದನ್ನು ಈಗಾಗಲೇ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಈಗಾಗಲೇ ಹಂಚಿಕೊಂಡಿರ್ತಕ್ಕಂಥದ್ದು ಮಮತಾ. ಇನ್ನು ಈ ಒಂದು ಬೆಳವಣಿಗೆಗೆ ಇವತ್ತು ಏನೆಲ್ಲ ಆಗುತ್ತೆ, ಇದಕ್ಕೆ ಮತ್ತೆ ಯಾವ ರೀತಿಯಾದಂತ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮಮತಾ. ರೈಟ್, ಧನ್ಯವಾದ ಧನು ತಮ್ಮೆಲ್ಲ ಮಾಹಿತಿಗಾಗಿ.